ಈ ಒಂದು ಜರ್ನಿಯಲ್ಲಿ ನೀವು ಇವಾಗ ಬಂದ್ರಿ, ಈ ಒಂದು 16 ವರ್ಷಗಳ ಕಾಲ ಈ ಫೀಲ್ಡ್ ಅಲ್ಲಿ ಇದ್ದೀರಾ. ಸೊ ಇಂಥವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂತ ಯಾವತ್ತಾದ್ರೂ ಅನ್ಸಿದ್ದುಂಟಾ? ಎಸ್ ಮ್ಯಾಮ್, ಇದೆ ತುಂಬಾ ಚೆನ್ನಾಗಿದೆ ಮ್ಯಾಮ್. ಪುನೀತ್ ಸರ್ ಜೊತೆಲಿ ನಾನು ಅನ್ಕೊಂಡೆ ಒಂದ್ಸಲಿ. ಆಬ್ವಿಯಸ್ಲಿ ಯಾರಿಗಿರಲ್ಲ ಮ್ಯಾಮ್ ಡ್ರೀಮ್. ಪುನೀತ್ ಸರ್ ಜೊತೆ, ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆಲಿ ಇದೆ ನನ್ಗೆ. ತುಂಬಾ ಇದಾರೆ ಮ್ಯಾಮ್. ಆಕ್ಚುಲಿ ಉಪೇಂದ್ರ ಸರ್ ಜೊತೆಲಿ, ದುನಿಯಾ ವಿಜಯ್ ಸರ್ ಜೊತೆಲಿ ಎಲ್ಲಾ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅನ್ನೋ ಆಸೆ ಇದೆ. ನನ್ ಗ್ರೀಡಿ, ಐ ಆಮ್ ವೆರಿ ಗ್ರೀಡಿ. ಯಾರು ಫೀಮೇಲ್ ಹೆಸರು ಹೇಳಲಿಲ್ಲ. ಫೀಮೇಲ್ ರಚಿತಾ ರಾಮ್ ಮ್ಯಾಮ್ ಇದಾರೆ, ಇವಾಗ ಶ್ರುತಿ ಮ್ಯಾಮ್ ಇದಾರೆ, ತಾರಾ ಮ್ಯಾಮ್ ಇದಾರೆ, ಉಮಾಶ್ರೀ ಮ್ಯಾಮ್ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ತಾರಾ ಮ್ಯಾಮ್ ಅಂಡ್ ಉಮಾಶ್ರೀ ಮ್ಯಾಮ್ ಹ್ಯಾಸ್ ಬೀನ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಫಾರ್ ಮಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ನಾಟ್ ಓನ್ಲಿ ಹೀರೋಯಿನ್ಸ್, ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ತರದ ಪಾತ್ರಗಳನ್ನು ಮಾಡ್ಕೊಂಡ್ ಬಂದಿರೋ ಕಲಾವಿದ್ರು ಅವ್ರು. ಆಕ್ಚುಲಿ ಇವತ್ತು ಆ 90ರ ದಶಕದಲ್ಲಿ ಟಾಪ್ ಹೀರೋಯಿನ್ಸ್ ಏನಿರ್ತಾರಲ್ಲ ಅದೇ ಲೆವೆಲ್ಗೆ ಇವತ್ತು ತಾರಾ ಮ್ಯಾಮ್ ಇದಾರೆ, ಉಮಾಶ್ರೀ ಇದಾರೆ. ಸೊ ಅವರು ಕ್ಯಾರೆಕ್ಟರ್ಸ್ ನ ಮಾಡ್ಕೊಂಡ್ಬಂದ್ರು, ಅವರು ಹೀರೋಯಿನ್ಸ್ ನ ಮಾಡ್ಕೊಂಡ್ಬಂದ್ರು, ಮೇಜರ್ ರೋಲ್ಸ್ ನ ಮಾಡ್ಕೊಂಡ್ಬಂದ್ರು. ಬಟ್ ಇವತ್ತು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನನಗೂ ಅದೇ ಇತ್ತು. ದೇ ಆಲ್ವೇಸ್ ಬಿನ್ ಇನ್ಸ್ಪಿರೇಷನ್ ಟು ಮೀ. ತಾರಾ ಮ್ಯಾಮ್ ಆಗ್ಲಿ, ಉಮಾಶ್ರೀ ಮ್ಯಾಮ್ ಆಗ್ಲಿ. ಸೊ ಅವ್ರ ತರ ಒಬ್ಳು ಕಲಾವಿದೆ. ನಾನು ಅವ್ರ ಲೆವೆಲ್ಗೆ ಹೋಗಕ್ ಆಗಲ್ಲ ಮ್ಯಾಮ್. ಅವ್ರು ಏನೂ ಅಲ್ಲ, ನಾನೇನೂ ಅಲ್ಲ ಅವ್ರ ಮುಂದೆ. ಸೊ ಬಟ್ ಅವ್ರು ನನಗೆ ಆಲ್ವೇಸ್ ಬಿನ್ ಇನ್ಸ್ಪಿರೇಷನ್. ಎಸ್. ಓಕೆ, ಈ 18ನೇ ವರ್ಷಕ್ಕೆ ನೀವು ಸಿನಿಮಾ ರಂಗ ಕಾಲಿಟ್ರಿ ಅಲ್ವಾ? ಇದೆಲ್ಲ ಹೆಂಗೆ ಪ್ರೋಸೆಸ್ ನಡೆದಿದ್ದು? ನಿಮ್ಮನ್ನೆಲ್ಲಾದ್ರೂ ನೋಡಿದ್ರ ಸಿನಿಮಾ ಟೀಮ್ ಅವರು, ಅಥವಾ ನೀವೇ ಅಪ್ರೋಚ್ ಮಾಡಿದ, ಹೆಂಗೆ ಇದು? ಮ್ಯಾಮ್ ಅದೇನಾಯ್ತು ಅಂದ್ರೆ, ಒಂದು ಪೇಪರ್ ಓದ್ತಾ ಇದ್ದೆ ಒಂದಿನ ನಾನು. ಓಕೆ, ಪೇಪರ್ ಓದ್ಬೇಕಾದ್ರೆ ಅಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅವಾಗೆಲ್ಲ ಇಷ್ಟೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಇಲ್ಲ, ಇಷ್ಟೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಇತ್ತು. ಅದು ಆರ್ಕುಟ್ ಅಂತ ಇತ್ತು ಆಕ್ಚುಲಿ. ಬಟ್ ಅದು ಏನು ಅಷ್ಟೊಂದು ಫೇಮಸ್ ಇಲ್ಲ, ದಟ್ ವಾಸ್ ನಾಟ್ ದಟ್ ಪಾಪ್ಯುಲರ್. ಸೊ FB, ಫೇಸ್ಬುಕ್ ಅಷ್ಟೊಂದೆಲ್ಲ ಇರ್ಲಿಲ್ಲ. ಯಾವ್ದೋ ಒಂದು ಪೇಪರ್ ಅಲ್ಲಿ ಆಡ್ ನೋಡಿದೆ, ಒಬ್ರದ್ದು ಕಾಸ್ಟಿಂಗ್ ಡೈರೆಕ್ಟರ್ ಆಡ್ ನೋಡಿದೆ. ಆ ನಂಬರ್ ಇತ್ತು. ನಂಬರ್ನ ತಗೊಂಡು ನಾನು ಕಾಲ್ ಮಾಡಿದೆ ಅವ್ರಿಗೆ. ಕಾಲ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಬನ್ನಿ ಮೇಡಮ್ ಒಂದ್ಸರಿ ಮೀಟ್ ಮಾಡಿ ಅಂತ ಹೇಳಿದ್ರು. ಮೀಟ್ ಮಾಡಿದ ತಕ್ಷಣ ಐ ಗಾಟ್ ಅ ಆಫರ್ ಫಾರ್ ಗವಿಪುರ. ಆಫರ್ ಬಂದೇ ಬಿಡ್ತು. ಆಕ್ಚುಲಿ ಮೀಟ್ ಮಾಡಿದ ತಕ್ಷಣ ಬಂದೇ ಬಿಡ್ತು. ಇದು ಯಾರು ಬ್ಯಾಕ್ ಸಪೋರ್ಟ್, ಯಾರು ಗಾಡ್ ಫಾದರ್ ಎಲ್ಲ ಏನೂ ಇಲ್ಲ. ಹೋದೆ, ಪೇಪರ್ ಅಲ್ಲಿ ಆಡ್ ನೋಡ್ದೆ, ನಂಬರಿಗೆ ಕಾಲ್ ಮಾಡಿದೆ, ಹೋದೆ, ಮೀಟ್ ಮಾಡಿದೆ. ತಿರ್ಗಾ ಅವ್ರು ಡೈರೆಕ್ಟರ್ ಹತ್ರ ಕರ್ಕೊಂಡು, ಇಲ್ಲ ಇವಳು ಸೂಟ್ ಆಗ್ತಾಳೆ ಈ ಕ್ಯಾರೆಕ್ಟರ್. ಜಾಗಕ್ಕೆ ತುಂಬಾ ಜನ ಬಂದಿದ್ರ? ತುಂಬಾ ಜನ ಎಸ್ ತುಂಬಾ ಜನ. ನನಗೆ ಇನ್ನೂ ನೆನಪಿದೆ, ಅದು ಒಂತ ಚಿಕ್ಕ ರೂಮ್ ತರ ಇತ್ತದ ಆಕ್ಚುಲಿ. ಯಾವ್ದೋ ಒಂದ್ ಚಿಕ್ಕ, ಎಲ್ಲಿ ಗೊತ್ತು ಬಿಡಿ, ನಂಗೆ ನೆನಪಾಗುತ್ತೆ. ನಾನು ಯಾವ್ದೋ ಒಂದ್ ಸಿನಿಮಾಗೆ ಹೋಗಿದ್ದೆ ಸುಮ್ನೆ ನೋಡೋಣ ಅಂತ. ಚಿಕ್ಕ ರೂಮು, ಅದ್ರೊಳಗಡೆ ಏನು ಇರಲ್ಲ, ಗಾಳಿ ಇರಲ್ಲ, ಉಸಿರಾಡಕ್ಕೆ. ತುಂಬಾ ಜನ ಬಂದಿದ್ರು ಅವಾಗೆಲ್ಲ. ಹ್ಯಾಪನಿಂಗ್ ಹೀರೋಯಿನ್ಸ್ ಎಲ್ಲ ಬಂದಿದ್ರು ಆಕ್ಚುಲಿ. ನಾನು ಅಯ್ಯೋ ಏನ್ ಬಂದಿದ್ದೀನಿ, ಅವಾಗೆಲ್ಲ ನಮ್ಮ ದುಡ್ಡು ಇಲ್ಲ, ಆಟೋದಲ್ಲಿ ಹೋಗಿ ಇಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ವಿ. ಆಕ್ಚುಲಿ ಆ ಸಿಚುಯೇಷನ್ ಅಲ್ಲಿ ಇದ್ವಿ. ಹೋಗಿ ಏನು ಮೇಕಪ್ ಎಲ್ಲ ಇಷ್ಟೆಲ್ಲ ಏನು ಗೊತ್ತಿರ್ಲಿಲ್ಲ ಮ್ಯಾಮ್. ಅವ್ರು ನೋಡಿದ ತಕ್ಷಣ ಓಕೆ ನಂಬರ್ ಕೊಡಿ. ನೆಕ್ಸ್ಟ್ ಡೇ ಕಾಲ್ ಬಂತು, ಬನ್ನಿ ಡೈರೆಕ್ಟರ್ ಕರೀತಿದ್ದಾರೆ. ಒಂದು ಆಡಿಷನ್ ಮಾಡಿದ್ರು. ಓಕೆ, ಯು ಆರ್ ಇನ್ ಫಾರ್ ದ ಮೂವಿ. ಒಂದು 10,000 ರೂಪಾಯಿ ಪೇಮೆಂಟ್ ಕೊಟ್ರು, ಅವ್ರು ನನಗೆ ಚೆಕ್ ಕೊಟ್ರು. ದಟ್ ವಾಸ್ ಮೈ ಫಸ್ಟ್ ಬಿಗ್ಗೆಸ್ಟ್ ಅಮೌಂಟ್ ವಿಚ್ ಐ ಗಾಟ್ ಇನ್ ಮೈ ಹೋಲ್ ಲೈಫ್. 18ನೇ ವರ್ಷಕ್ಕೆ 10,000 ರೂಪಾಯಿ ಚೆಕ್. ದಟ್ ವಾಸ್ ವೆರಿ ಬಿಗ್ ಮನಿ. ಮನೆಗೆ ಬಂದು ಸೆಲೆಬ್ರೇಟ್ ಮಾಡ್ಬಿಟ್ಟಿದ್ದೆ ನನ್ನ ಮಮ್ಮಿ ಡ್ಯಾಡಿ ಜೊತೆಲೆಲ್ಲ. ಎಸ್. ಅಲ್ಲ, 10,000 ಕೊಟ್ರು, ಬಟ್ ಏನಾದ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರಾ? ಇಲ್ಲ ಮ್ಯಾಮ್, ಡೈಲಾಗ್ಸ್ ಅದೇ ಏನೋ ಒಂದೆರಡು ಡೈಲಾಗ್ ಕೊಟ್ರು ನಾರ್ಮಲಿ. ಇಲ್ಲ ಮ್ಯಾಮ್, ನೆನಪಿಲ್ಲ, ಅಷ್ಟು ನೆನಪಿಲ್ಲ. ಇಟ್ಸ್ ಬಿನ್ ಆಲ್ಮೋಸ್ಟ್ 16 years. ಏನೋ ಡೈಲಾಗ್ಸ್ ಕೊಟ್ರು. ನಾನು ಹೇಳಿದ ತಕ್ಷಣ ಓಕೆ, ಯು ಆರ್ ಇನ್ ಫಾರ್ ದ ಕ್ಯಾರೆಕ್ಟರ್. ಗೌಡ ಹುಡುಗಿ ಕ್ಯಾರೆಕ್ಟರ್ ಅದು ಆಕ್ಚುಲಿ. ಗೌಡ್ತಿ ಅಲ್ಲ, ಗೌಡ್ರು ಹುಡುಗಿ. ಅವಳು ಗೌಡ್ತಿ ಅಂತಾರೆ. ಇಲ್ಲ ಮ್ಯಾಮ್, ಗೌಡ್ತಿನೇ ಯಾರನ್ನಂತಾರೆ ಗೊತ್ತಾ? ಅವರು ಯಜಮಾನ್ರ ಹೆಂಡ್ತಿನ ಗೌಡ್ತಿ ಅಂತಾರೆ. ಗತ್ತಿರೋ ಆತರ ಅಲ್ಲ. ಶಿ ಇಸ್ ಯಂಗ್, ಶಿ ಇಸ್ ಅ ಗೌಡ, ಅಂಡ್ ಅವ್ರ ಹೀರೋ ಬಂದ್ಬಿಟ್ಟು ಬ್ರಾಹ್ಮಣ. ಅದು ಇಬ್ರು ಮಧ್ಯದಲ್ಲಿ ನಡೆಯೋ ಒಂದು ಲವ್ ಸ್ಟೋರಿ ಆತರ. ಸೊ ಎಸ್, ಆತರ ಯು ಆರ್ ಪರ್ಫೆಕ್ಟ್ ಫಾರ್ ದ ಲುಕ್ ಅಂತ ಹೇಳ್ಬಿಟ್ಟು, ಚಿಕನ್ ತಿಂತೀಯಾ ಅಂತ ಕೇಳಿದ್ರೆ, ನನ್ನ ಫೇವ್ರೇಟ್ ಸರ್ ಅಂದ್ರೆ. ಅದಕ್ಕೆ ಸರ್ ಯು ಆರ್ ಇನ್ ಫಾರ್ ದ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಅಲ್ಲೇ ಸ್ಪಾಟ್ ಎಲ್ಲ ಚೆಕ್ ಕೊಟ್ಬಿಟ್ಟು ಕಳ್ಸಿದ್ರು, ಅಗ್ರಿಮೆಂಟ್ ಹಾಕೊಂಡು. ಐ ವಾಸ್ ಸೋ ಹ್ಯಾಪಿ, ಗ್ರೇಟ್ಫುಲ್. ನನಗೆ ಅವಕಾಶ ಕೊಟ್ಟಿದ್ದ ಎಲ್ಲಾ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ನನಗೆ ಅನ್ನ ಹಾಕಿರೋ ಎಲ್ಲಾ ನಿರ್ಮಾಪಕರಿಗೂ ಗ್ರೇಟ್ಫುಲ್, ನಿಜವಾಗ್ಲು. ಅಲ್ಲ, ಈಗ 10,000 ಕೊಟ್ರು, ಅದೆಲ್ಲ ಶೂಟಿಂಗ್ ಮುಗೀತು. ಆ ವಯಸ್ಸಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಕ್ಕ ಜಾಸ್ತಿ ಆಗ್ತಿರುತ್ತೆ, ಇಲ್ಲ ಅಟ್ರಾಕ್ಷನ್ ಅಂತ. ನಿಮ್ಗೆ ಯಾರ ಮೇಲೂ ಕೂಡ ಲವ್ ಆಗ್ಲಿಲ್ವಾ ಆ ಏಜ್ ಅಲ್ಲೆಲ್ಲ? ಹೀರೋ ಮೇಲೂ ಆಗ್ಲಿಲ್ವಾ? ಇದೆ ಮ್ಯಾಮ್, ಬೇಜಾನ್ ಇದೆ ಆಕ್ಚುಲಿ. ಅಮೀರ್ ಖಾನ್ ಮೇಲೆ ಆಗ್ತಿತ್ತು, ಶಾರುಖ್ ಖಾನ್ ಮೇಲೆ ಆಗ್ತಿತ್ತು, ಸುದೀಪ್ ಸರ್ ಎಲ್ಲ ಕನ್ಸಲ್ಲಿ ಬರ್ತಿದ್ರು, ದರ್ಶನ್ ಸರ್ ಬರ್ತಿದ್ರು ಕನ್ಸಲ್ಲಿ ಆ ಟೈಮಲ್ಲಿ. ಬೇಜಾನ್ ಹೋಗ್ಬಿಡಿದೆ ಮ್ಯಾಮ್. ಆಮೇಲೆ ರಣಬೀರ್ ಕಪೂರ್, ರಣವೀರ್ ಸಿಂಗ್ ಇವರೆಲ್ಲ ಆಗೋಗಿದೆ ಕ್ರಶ್. ಯಾರಿಗಾಗಲ್ಲ ಹೇಳಿ? ಅಲ್ಲ, ಅವರೆಲ್ಲ ಓಕೆ. ಅಟ್ಲೀಸ್ಟ್ ನಿಮ್ ಸಿನಿಮಾದಲ್ಲಿ ಮಾಡಿದವ್ರು ಯಾರು ಇಲ್ಲ ಮ್ಯಾಮ್. ಆತರ ಎಲ್ಲ ಆ ಲೆವೆಲ್ಗೆಲ್ಲ ಯಾರು ಇಲ್ಲ. ಅಲ್ಲ, ಅಟ್ಲೀಸ್ಟ್ ನಿಮಗಂತ ಯಾರು ಲವ್ ಪ್ರಪೋಸ್ ಮಾಡ್ಲಿಲ್ವಾ? ಪ್ರಪೋಸ್ ನಿಮಗೆ ಎಷ್ಟಿರುತ್ತೆ ಹೇಳಿ ಇವಾಗ ಪ್ರಪೋಸಲ್ಸ್? ಇಲ್ಲ ಮೇಡಮ್, ಸುಮ್ಮನೆ ಇರಿ ಮ್ಯಾಮ್.
ನಾನು ಘಾಟಿ ಅಂತ ನನಗೆ ಯಾರು ಪ್ರಪೋಸೇ ಮಾಡಲ್ಲ, ಅದ್ರಲ್ಲಿ ಈಗ ಮದ್ವೆ ಆಗಿದೆ, ಈಗ ಯಾರು ನಿಮಗಿಂತ ಘಾಟಿ ಮ್ಯಾಮ್ ನನಗೆ. ನಾನು ಅಲ್ಲ ಮದ್ವೆ ಆಗಿದ್ರು ಪ್ರಪೋಸಲ್ಸ್ ಬರ್ತಿದ್ಯಲ್ಲ. ಪ್ರಪೋಸಲ್ಸ್ಗೆ ಏನ್ ಮ್ಯಾಮ್, ಅಯ್ಯೋ ಪ್ರಪೋಸಲ್ಸ್ಗೆ ಬಂದೇ ಬಂದಿರುತ್ತೆ obviously. ಬಂದಿದೆ. 9ನೇ ಕ್ಲಾಸಿಂದನೂ ಆಕ್ಚುಲಿ ಐ ಹ್ಯಾಡ್ ಒನ್ ಸೈಕಲ್, ಅದ್ರ ಮುಂದೆ ಬಾಸ್ಕೆಟ್ ಇತ್ತು ಗೊತ್ತಾ? ಬಾಸ್ಕೆಟ್ ಅವಾಗ ಲೇಡಿ ಬರ್ಡ್ ಅಂತ ಲೇಡಿ ಬರ್ಡ್, ಸೇಮ್ ಬ್ಲೂ ಕಲರ್ ಅಂದ್ರೆ ಸೈಕಲ್ ಇತ್ತು. ನಮ್ದು ಸೆಂಟ್ ಮೇರೀಸ್ ಅಲ್ಲಿ ಓದಿದ್ ನಾನು ತುಮಕೂರಲ್ಲಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೈಕಲ್ ನಿಲ್ಸ್ತಿದ್ವಿ, ಯಾರ್ಗೆ ಎಷ್ಟು ಚೀಟಿ ಬರುತ್ತೆ ಅಂತ ನೋಡ್ಬೇಕು. ಆಕ್ಚುಲಿ ಲವ್ ಲೆಟರ್ಸ್ ಬರುತ್ತೆ ಅಂತ, ಪಕ್ಕದಲ್ಲೇ ಬಾಯ್ಸ್ ಸ್ಕೂಲು. ಓಕೆನಾ? ಸೊ ಯಾರ್ ಬಾಸ್ಕೆಟ್ ಅಲ್ಲಿ ಎಷ್ಟಿರುತ್ತೆ ಲವ್ ಲೆಟರ್ಸ್ ಅಂತ, ನಂದೇ ಜಾಸ್ತಿ ಇರ್ತಿತ್ತು ಲವ್ ಲೆಟರ್ಸ್. ಅದನ್ನ ಪ್ರೌಡ್ ಅವಾಗ, ವೆರಿ ಪ್ರೌಡ್. ವೆರಿ ಕಮ್ಮಿ ಲೆಟರ್ಸ್ ಬಂದವರು ಟ್ರೀಟ್ ಕೊಡ್ಬೇಕಾಗಿತ್ತು, ಜಾಸ್ತಿ ಲೆಟರ್ಸ್ ಬಂದವರು ಚೆನ್ನಾಗಿ ತಿನ್ಬೇಕಿತ್ತು ಆ ಟ್ರೀಟ್ ನ. ಲವ್ ಲೆಟರ್ ರಾಣಿ ಅದೆಲ್ಲ ಬರ್ತಿತ್ತು ಮ್ಯಾಮ್, ಅದೆಲ್ಲ ನಡೀತಾ ಇತ್ತು. ಎಷ್ಟು ಖುಷಿ ಇರ್ತಿತ್ತಲ್ಲ ಅದೆಲ್ಲ ದಿನಗಳು. ಸೀರಿಯಸ್ಲಿ ಮ್ಯಾಮ್, ವೆರಿ ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ರು ಆಕ್ಚುಲಿ. ಸ್ಕೂಲ್ ಫ್ರೆಂಡ್ಸ್ ಐ ಸ್ಟಿಲ್ ರಿಮೆಂಬರ್, ಅನುಪಮಾ, ರೂಪಾ, ಈ ತರ ಎಲ್ಲ ಇದ್ರು ಆಕ್ಚುಲಿ. ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಅಲ್ಲ, ನಿಮಗೆ ಆ ವಯಸ್ಸಲ್ಲಿ ಆಕ್ಚುಲಿ ಆಡ್ಕೊಂಡು ತಿನ್ಕೊಂಡು ಉಂಡ್ಕೊಂಡಿರುವಂತಹ ಏಜು, ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತಹ ಏಜು. ಸಿನಿಮಾ ರಂಗಕ್ಕೆ ಎಂಟ್ರಿ ಆದ್ಮೇಲೆ ಇನ್ನೇನ್ ಅದೇ ಜರ್ನಿ ಬಿಡಿ. ಮೇಕಪ್ ರೀಮು, ಅಲ್ಲಿ ಇಡ್ಲಿನೋ ಉಪ್ಪಿಟ್ಟು, ಇಡ್ಲಿ ವಡೆ ಇಲ್ಲ ಉಪ್ಪಿಟ್ಟು, ಕೇಸರಿ ಬಾತು, ಅದೇ ಅದೊಂದು ರುಟೀನ್. ಅದೊಂದು ರುಟೀನ್ ಆಗ್ಬಿಡುತ್ತೆ. ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ ಫ್ರೆಂಡ್ಸ್ ಸರ್ಕಲ್ನೆಲ್ಲ ನೋಡಿ, ಛೇ ನಾನು ಇದ್ ಬಂದಿಲ್ಲ ಅಂದಿದ್ರೆ ನಾನು ಹೆಂಗೆಂಗೋ ಇರ್ಬೋದಾಗಿತ್ತು ಅಂತ ಅನ್ಸಿದ್ಯಾ? ಇಲ್ಲ, ಓಕೆ, ನನ್ನ ಲೈಫ್ ಅಲ್ಲಿ ನಾನು ಏನೋ ಮಾಡಿದೀನಿ ಆತರ. ಆ ಪ್ರೌಡ್ ಫೀಲ್ ಇದೆ. ಯಾಕಂದ್ರೆ ನಾನು ಸ್ಟಡೀಸ್ ಅಲ್ಲಿ ಅಷ್ಟಕ್ಕಷ್ಟೇ ಐ ಆಮ್ ನಾಟ್ ದಟ್ ಗುಡ್ ಇನ್ ಸ್ಟಡೀಸ್. ಐ ಆಮ್ ಲೈಕ್ 60%, 50% ಅಷ್ಟೇ. ಓಪನ್ ಆಗಿ ಹೇಳ್ಬೇಕಾದ್ರೆ ನನ್ನ ತಂಗಿ ಮಾತ್ರ ಶಿ ಇಸ್ ಲೈಕ್ ಐನ್ಸ್ಟೀನ್ ಲೆವೆಲ್ ಅವಳು ಆಕ್ಚುಲಿ. ಅಲ್ಲ, ಗೋಲ್ಡ್ ಮೆಡಲ್ ಅಂದಾಗ್ಲೇ ಗೋಲ್ಡ್ ಮೆಡಲ್, ಐನ್ಸ್ಟೀನ್ ಲೆವೆಲ್ ಅವಳು ಆಕ್ಚುಲಿ. ಐ ಆಮ್ ನಾಟ್ ದಟ್ ಗುಡ್ ಅಟ್ ಸ್ಟಡೀಸ್. ನಾನು ಬ್ಯಾಕ್ ಬೆಂಚರ್. ಇವತ್ತು ನನ್ನ ಫ್ರಂಟ್ ಬೆಂಚರ್ಸ್ ಎಲ್ಲ 25,000-30,000 ವರ್ಕ್ ಮಾಡ್ತಿದ್ದಾರೆ. ಟುಡೇ ಐ ಓನ್ ಮೈ ಓನ್ ಹೌಸ್, ರೆಂಟಿಗೆ ಕೊಟ್ಟಿದ್ದೀನಿ. ಸೊ ಐ ಓನ್ ಲಿಟಲ್ ಪ್ರಾಪರ್ಟೀಸ್ ಅಂಡ್ ಆಲ್. ಸೊ ಐ ಆಮ್ ಪ್ರೌಡ್ ಅಬೌಟ್ ಇಟ್. ಆಮೇಲೆ ನನಗೆ ಫ್ರೆಂಡ್ಸ್ ಎಲ್ಲ ಯಾರು ಅಷ್ಟಿಲ್ಲ ಮ್ಯಾಮ್. ನಾನು ತಿರ್ಗೋದು ಆಚೆ ಆತರ ಎಲ್ಲ ಏನೂ ಇಲ್ಲ. ಮನೆ ಬಿಟ್ರೆ ಮನೆ ಅಷ್ಟೇ ಕೆಲಸ. ದಟ್ ಇಸ್, ಅಯ್ಯೋ ಮನೇಲಿ ಕೆಲಸ ಮಾಡಕ್ಕೆ ಸುಸ್ತಾಗೋಗ್ಬಿಡೋದು, ಫ್ರೆಂಡ್ಸ್ ಜೊತೆ ಟೈಮ್ ಎಲ್ಲಿ ಇರುತ್ತೆ. ಆತರ ಯಾವತ್ತೂ ಅನ್ಸಿಲ್ಲ ಮ್ಯಾಮ್. ಐ ನೆವರ್ ಫೆಲ್ಟ್ ದಟ್ ಆಕ್ಚುಲಿ. ಬಟ್ ನನಗೆ ಬಹಳಷ್ಟು ಟೈಮ್ ಅನ್ಸತ್ತು, ಹಂಗಾಗಿ ನಿಮ್ಮನ್ನ ಕೇಳ್ದೆ. ಆ ಏಜ್ ಅಲ್ಲಿ ಇವಾಗ ನೋಡಿದ್ರೆ ಅನ್ನಿಸ್ತಿದೆ. ಇವಾಗ ಕಾಲೇಜ್ ಹುಡುಗಿರಲ್ಲ ಕುತ್ಕೊಂಡು ಪಾನಿಪುರಿ ತಿನ್ಕೊಂಡು, ಐಸ್ ಕ್ರೀಮ್ ತಿನ್ಕೊಂಡು, ಮಾತಾಡ್ಕೊಂಡು, ಇವಾಗ ಅನಿಸ್ತಿದೆ ಆಕ್ಚುಲಿ. ಎಲ್ಲ ಸೋಲೋ ಟ್ರಿಪ್ ಅಂತೆ, ಏನೋ ಜೆನ್ಸಿ ಅಂತೆ, ಅವ್ರಿಗೆ ಅನ್ಸಿದೆ ಮಾಡ್. ಓಕೆ, ನಮಗೆ ವಯಸ್ಸಾಗ್ಬಿಡ್ತು. ಓಕೆ, ಆ ವಯಸ್ಸಿನವ್ರ ಜೊತೆ ನಾವ್ ಆಗ್ತಿಲ್ಲ ಹೋಗಕ್ಕೆ. ನಮ್ಮನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಿಲ್ಲ. ಅವಾಗ ದುಡ್ಡು ಇರ್ಲಿಲ್ವಲ್ಲ ಮ್ಯಾಮ್, ಹೋಗೋಣ ಎಲ್ಲಾದ್ರೂ ಅಂದ್ರೆ ಒಂದ್ ಪಾನಿಪುರಿ ತಿನ್ನಕ್ಕೆ ದುಡ್ಡು ಇರ್ತಿಲ್ಲ. ಇವಾಗ ದುಡ್ಡಿರ್ಲಿಲ್ಲ, ಹೋಗ್ಲಿ ನಿಮ್ಮನೇಲಿ ಹೆಂಗೋ, ಅಮ್ಮ ಸ್ಕೂಲ್ ಟ್ರಿಪ್ ಬೇಡ, ಅಮ್ಮ ಕಾಲೇಜ್ ಟ್ರಿಪ್ ಬೇಡ, ಅಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಬೇಡ, ರಿಲೇಟಿವ್ಸ್ ಮನೆ ಬೇಡವೇ ಬೇಡ, ಮನೆ ಸ್ಕೂಲು ಮನೆ ಅಷ್ಟೇ. ಯಾವಾಗ್ಲೂ ಹೇಳೋರು, ಮದ್ವೆ ಮಾಡ್ಕೊಂಡ್ಮೇಲೆ ನಿನಗೆ ಎಲ್ಲಿ ಇಷ್ಟ ಅಲ್ಲಿಗೆ ಹೋಗು. ಈಗ ಏನ್ ಮಾಡ್ತಿದೀನಿ, ಮದ್ವೆ ಆದ್ಮೇಲೆ ಕೆಲ್ಸ ಮಾಡು, ಮನೆಗೆ ಹೋಗು, ಕೆಲ್ಸ ಮಾಡು. ಹಂಗೆ ಆಗೋಗುತ್ತೆ, ಏನು ಮಾಡಕ್ಕಾಗಲ್ಲ. ನಿಮಗೆ ಯಾವತ್ತಾದ್ರೂ ನಿಮ್ಮಮ್ಮ ಹೇಳಿದ್ರ ಮದ್ವೆ ಆದ್ಮೇಲೆ ಓಕೆ ನೀನ್ ಹಿಂಗೆಲ್ಲ ಮಾಡ್ಕೋ, ಈಗ ಮಾತ್ರ ಇಲ್ಲ. ಮೈ ಮಾಮ್ ವಾಸ್ ವೆರಿ ಫ್ರೀ ಆಕ್ಚುಲಿ. ಶಿ ವಾಸ್ ವೆರಿ ಫ್ರೀ. ಶಿ ಗೇವ್, ಬಟ್ ನನ್ನ ತಂಗಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಯಾಕಂದ್ರೆ ಅವಳು ಒಂಥರ ಈ ಪರ್ಷನ್ ಕ್ಯಾಟ್ ತರ. ಶಿ ಇಸ್ ವೆರಿ ಲೈಕ್ ಸೆನ್ಸಿಟಿವ್, ವೆರಿ ಸೆನ್ಸಿಟಿವ್. ಅವಳಿಗೆ ಸ್ವಲ್ಪ ಆಚೆ ಪ್ರಪಂಚ ಗೊತ್ತಿಲ್ಲ. ನಮ್ಮ ಮಮ್ಮಿ ನನ್ ಬಗ್ಗೆ ಎಲ್ಲ ಏನು ಅಷ್ಟು ಇದಿಲ್ಲ. ಶಿ ವಾಸ್ ಲೈಕ್, ಅದೊಂಥರ ಹುಡುಗ ಹುಟ್ಟಬೇಕಾಗಿತ್ತು, ಅಪ್ಪಿ ತಪ್ಪಿ ಹುಡುಗಿ ಹುಟ್ಟುಬಿಟ್ಟಿದೆ ಅಂತ ಇವಾಗ್ಲೂ ಅದೇ ಹೇಳ್ತಾರೆ. ಸೊ ಏನ್ ತೊಂದ್ರೆ ಇಲ್ಲ ಮ್ಯಾಮ್, ಆತರ ಯಾವತ್ತೂ ಹೇಳೇ ಇಲ್ಲ. ಇನ್ನು ನಮ್ಮ ಮಮ್ಮಿ ಏನ್ ಹೇಳಿದ್ರು, ಸಿನಿಮಾ ಬಿಟ್ಬಿಡು ಮದ್ವೆ ಆದ್ಮೇಲೆ, ಅದೇ ಒಂದ್ ಲೈಫ್ ನ ಕ್ರಿಯೇಟ್ ಮಾಡ್ಕೋ, ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೋ ಅಂತ ಹೇಳಿದ್ರು. ಬಟ್ ನಮ್ಮನೆಲ್ಲ ಇವಾಗ ಏನ್ ತೊಂದ್ರೆ ಇಲ್ಲ. ಲೈಕ್ ಯೋರ್ ವಿಶ್, ನೀನ್ ಏನ್ ಮಾಡ್ತೀಯೋ ಮಾಡ್ಕೊಂಡು ಹೋಗು, ಆರಾಮಾಗಿ, ನಿನ್ ಇಷ್ಟ, ನಿನ್ ಖುಷಿ ಅಷ್ಟೇ. ಓಕೆ, ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ 8 ವರ್ಷಗಳಿಂದ? ಇಲ್ಲ ಮ್ಯಾಮ್, ಈಸ್ ವೆರಿ ಸಪೋರ್ಟಿವ್ ಆಕ್ಚುಲಿ. ಬಿಗಿನಿಂಗ್ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಆಕ್ಚುಲಿ. ಎಲ್ಲಾರ ಮನೇಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಜಗಳಗಳಿದ್ದೇ ಇರುತ್ತೆ. ಬಿಗಿನಿಂಗ್ ಅವ್ರಿಗೂ ಒಂದ್ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಇತ್ತು, ಸಿನಿಮಾ ಅದು ಇದು ಅಂತ ಹೇಳಿ. ಬಟ್ ಅವ್ರು ಗೊತ್ತಿದ್ದೆ ಮದ್ವೆ ಆಗಿದ್ದು. ಇವಾಗ ಇಫ್ ಐ ಆಕ್ಟ್ರೆಸ್ ಅಂತ ಗೊತ್ತಿದ್ದು ಮದ್ವೆ ಆದ್ಮೇಲೆ ಇನ್ಸೆಕ್ಯೂರ್ ಫೀಲ್ ಯಾರು ಇಟ್ಕೋಬಾರ್ದು ಆಕ್ಚುಲಿ. ಸೊ ದಟ್ ಈಸ್ ವೆರಿ ಚಾಲೆಂಜಿಂಗ್. ಹೇಳ್ಬೇಕು ಅಂದ್ರೆ ಆಕ್ಟರ್ನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ, ನಾವ್ ಹೀಸ್ ಬೀನ್ ಸಪೋರ್ಟಿವ್. ಎಂತಂದ್ರೆ ಶೂಟಿಂಗ್ ಎಲ್ಲ ಹೋದಾಗ ಮಗುನ ಅವರೇ ನೋಡ್ಕೋತಾರೆ. ತುಂಬಾ ಜನ ಹೇಳ್ತಾರೆ ನಮ್ಮ ಪ್ರೊಫೆಷನಲ್ ನಾವು ಬಿಟ್ಟು ಬೇರೆ ಪ್ರೊಫೆಷನಲ್ ಅವ್ರನ್ನ ಮದ್ವೆ ಆದ್ರೆ ಕಷ್ಟ ಅಂತ. ಇದ್ರ ಬಗ್ಗೆ ಮ್ಯಾಮ್ ಅದೆಲ್ಲ ಏನು ಇಲ್ಲ ಮ್ಯಾಮ್. ಇಟ್ಸ್ ಓನ್ಲಿ ಅಬೌಟ್ ದ 2 minds ಅಷ್ಟೇ. 2 minds ಅಷ್ಟೇ. ನಂಬಿಕೆ ಇರಬೇಕು. ತೀರಾ ಲೈಕ್ ಮ್ಯಾಮ್, ಇವಾಗ ಒಂದೇ ಪ್ರೊಫೆಷನಲ್ ಇರೋ ಎಷ್ಟು ಜನ ಡಿವೋರ್ಸ್ ಆಗಿಲ್ಲ ಮ್ಯಾಮ್. 10 ವರ್ಷ 15 ವರ್ಷ ಲವ್ ಮಾಡಿರ್ತಾರೆ, ಮನೆ ಎಲ್ಲ ಎದುರಾಕೊಂಡು ಮದ್ವೆ ಆಗಿರ್ತಾರೆ, ಬಟ್ ಸ್ಟಿಲ್ ದೇ ಗೆಟ್ ಡಿವೋರ್ಸ್. 3 ತಿಂಗಳಿಗೆ ಪರಿಚಯ ಆಗಿರ್ತಾರೆ,
ಬಟ್ ಅವ್ರು ಇವಾಗ 20 ವರ್ಷ 30 ವರ್ಷ ಲೈಫ್ ನ ಲೀಡ್ ಲೀಡ್ ಮಾಡಿದ್ದಾರೆ, ಕರೆಕ್ಟ್. ಯಾ ಇಟ್ಸ್ ಲೈಕ್ ನಮ್ ತಂಗಿಗ್ ಮದ್ವೆ ಆಗ್ಬೇಕಾದ್ರು ಅಷ್ಟೇ ಆ ಹುಡುಗನ್ನ ನೋಡಿದ್ರೆ ನಾವ್ ಎಂಗೇಜ್ಮೆಂಟ್ ದಿನ, ಬಟ್ ದೇ ಆರ್ ಲೀಡಿಂಗ್ ಸಚ್ ಅ ಹ್ಯಾಪಿ ಲೈಫ್ ಆಮ್ಸ್ಟರ್ಡಮ್ ಅಲ್ಲಿ. ಇಟ್ಸ್ ಬಿನ್ 4 years. ಸೊ ಹಾಗೆ ಶಿ ಇಸ್ ಲೈಕ್ ಎಕ್ಸಾಂಪಲ್. ಈಗ ಹಿಂಗೆ ಏನು ಮಾಡಕ್ಕಾಗಲ್ಲ, ಇಟ್ಸ್ ಅಬೌಟ್ ದ ಟೂ ಮೈಂಡ್ಸ್ ಅಷ್ಟೇ, ಯೋರ್ ಮೆಂಟಾಲಿಟಿ ಅಂಡ್ ಮೈ ಮೆಂಟಾಲಿಟಿ, ಹೌ ಇಟ್ ಮ್ಯಾಚಸ್ ಅಷ್ಟೇ, ಇನ್ನೇನು ಇಲ್ಲ.